ಮಾವ, ಲಕ್ಕಿಯವ್ರು ಯಾಕೆ ಫೋನ್ ಮಾಡಿದ್ದು ಗೊತ್ತಾ? ಯಾವ ವಿಷಯಕ್ಕೆ? ಅದು ನಾವೆಲ್ಲ ಅವ್ರಿಗೆ ತುಂಬಾ ನೆನಪಾಗ್ತಿದೀವಂತೆ. ನೀವ್ ಅವ್ರ ಕನ್ಸಲ್ಲೂ ಬಂದಿದ್ರಂತೆ. ನಾವೆಲ್ಲ ಹೇಗಿದೀವಿ ಅಂತ ಕೇಳ್ತಿದ್ರು. ಅದಕ್ಕೆ ನೀನೇನ್ ಹೇಳ್ದೆ? ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ದೆ. ನಮ್ಮ ಮನೆಗ್ ಬಂದ್ ಹೋಗಿ ಅಂತ ಕೂಡ ಹೇಳ್ದೆ. ಈಗ ಓಡು ಬರ್ತಾನಂತ ಇಲ್ಲಿಗೆ? ಇಲ್ಲ ಮಾವ, ಮ್ಯಾಚ್ ಎಲ್ಲ ಮುಗಿಸ್ಕೊಂಡ್ ಬರ್ತಾರಂತೆ. ಬರ್ತಾನೆ, ಬರ್ಲೇಬೇಕು. ಯಾಕಮ್ಮ ಹಾಗೆ ಹೇಳ್ತಿದ್ದೀರಾ? ಗೀತಾ, ನೀನ್ ಮಾತಾಡಿದ್ದು ಇಲ್ಲಿವರೆಗೂ ಕೇಳಿಸ್ತು. ಮುಚ್ಚುಡೋ ಪ್ರಯತ್ನ ಯಾಕಮ್ಮ ಮಾಡ್ತೀಯಾ? ಅವನ ಬಗ್ಗೆ ನಮಗ್ ಗೊತ್ತಿಲ್ವಾ? ಅವನು ಏನೇನು ಹೇಳಿರೋದು ಎಲ್ಲ ನನಗೆ ಗೊತ್ತಾಗಿದೆ. ಅದನ್ನ ತೇಪೆ ಹಾಕಕ್ ಹೋಗ್ಬೇಡ. ನೀನು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ಯಾ ಗೀತಾ. ಆ ಕಡೆ ಅವನ್ನೂ ಬಿಡಕ್ಕಾಗಲ್ಲ, ಈ ಕಡೆ ನಮ್ಮನ್ನು ಬಿಡಕ್ಕಾಗಲ್ಲ. ನೀನ್ ಯಾರನ್ನು ಓಲೈಸಬೇಕಾಗಿಲ್ಲ. ನಮ್ಮ ಪರ ಮಾತಾಡಿ ಅವನ ಹತ್ರ ಬಯಸ್ಕೋತ್ಯ. ಅವನ್ ಹೇಳಿರೋ ವಿಷಯನ ಮುಚ್ಚಿಟ್ಟು ನಮ್ಮ ಹತ್ರ ನಿಷ್ಠುರ ಕಟ್ಕೋತ್ಯ. ಯಾಕೆ ಹೀಗೆಲ್ಲ ಮಾಡ್ತೀಯ? ನಾವು ಒಪ್ಕೊಳ್ಬೇಕು, ನಮ್ಮಿಬ್ಬರ ಮಧ್ಯೆ ಅಂತರ ಇದೆ ಅಂತ. ಎಲ್ಲ ಕಾಲಕ್ಕೆ ಬಿಟ್ಬೇಡ. ಯಾವಾಗ ಸರಿ ಹೋಗುತ್ತೋ ಸರಿ ಹೋಗ್ಲಿ. ಶಾಶ್ವತವಾಗಿ ಹೀಗೆ ಇರಬೇಕು ಅಂತ ಇದ್ರೆ ಯಾರು ಏನು ಮಾಡಕ್ಕಾಗಲ್ಲ ಅಲ್ವಾ? ಇಲ್ಲ ಅಮ್ಮ, ಹಾಗಾಗ್ಬಾರ್ದು. ನಾವೆಲ್ಲರೂ ಮುಂಚಿನ ತರ ಒಟ್ಟಿಗೆ ಇರ್ಬೇಕು. ಇರ್ತೀವಿ. ಮನೆಗ್ ಬರ್ತಿರೋ ಹೊಸ ಸದಸ್ಯನ ನಾವೆಲ್ಲರೂ ಒಟ್ಟಿಗೆ ಬರಮಾಡ್ಕೋಬೇಕಲ್ವಾ? ಅದು ನಿನ್ ಕನ್ಸು ಗೀತಾ. ಅದ್ ಸರಿ ಹೋಗುತ್ತೇನೋ ಯಾವ ಆಸೆನೂ ನನಗಿಲ್ಲ. ನನ್ಗಿದೆ ಅಮ್ಮ.